ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಬಡ್ಕೀಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ ನಾವ್ರಿ ಬಾದಾಮ್ ಬರ್ಫಿ ಹೆಂಗ್ ಮಾಡೋದಂತ ತಿಳಿಸ್ಕೊಡತ್ತೀನ್ರಿ. ನೀವು ಸ್ವೀಟ್ ಶಾಪಲ್ಲಿ ಸಿಗುವಂತಹ ಬಾದಾಮ್ ಬರ್ಫಿನ ಮನ್ಯಾಗ ಸಿಂಪಲ್ ಆಗಿ ಕಡಿಮೆ ಸಮಯದಾಗ ಏನ್ ಮಾಡ್ಕೋಬೋದ್ರಿ, ರೆಡಿ ಮಾಡ್ಕೋಬೋದ್ರಿ. ಈ ತರ ನೀವು ಮಕ್ಕಳಿಗೆ ಮಾಡಿಕೊಡ್ರಿ. ಬಾದಾಮ್ ತಿನ್ನೋದ್ರಿಂದ ದೇಹದಲ್ಲಿನ ನರಗಳಿಗೆ ಶಕ್ತಿ ಸಿಗ್ತತ್ರಿ, ಮತ್ತು ಆರೋಗ್ಯಕ್ಕೂ ತುಂಬಾ ಚಲೋ ರೀ. ಮತ್ತ ಡೈಲಿ ಬಾದಾಮನ್ನ ನೆನೆಸಿ ಸಿಪ್ಪೆ ತೆಗೆದು ತಿಂದ್ರ ನೆನಪಿನ ಶಕ್ತಿ ಕೂಡ ಜಾಸ್ತಿ ಆಗ್ತತ್ರಿ. ಬಾದಾಮ್ ಈ ತರ ನೀವು ಸ್ವೀಟ್ ಮಾಡಿ ತಿನ್ಬೋದ್ರಿ. ಮೊದ್ಲಿಗೆ ನಾನು ಇಲ್ರಿ 1 ಕಪ್ ಆಗೋಷ್ಟ ಬಾದಾಮ್ ತಗೊಂಡೇನ್ರಿ. ಈಗ ಇದನ್ನ ನಾನು ಮಿಕ್ಸಿ ಜಾರೊಳಗೆ ಸ್ವಲ್ಪ ನುಣ್ಣಗ ಪುಡಿ ಮಾಡ್ಕೋಬೇಕ್ರಿ. ಈ ತರ ಪೌಡರ್ ಮಾಡ್ಕೋಬೇಕ್ರಿ. ಬಾದಾಮ್ ಪೌಡರನ್ನ ಮಾಡ್ಕೊಂಡೇನ್ರಿ ಈ ತರ ರೀ. ಈಗ ನಾವು ಸಕ್ರಿ ಪಾಕನ ರೆಡಿ ಮಾಡ್ಕೊಂಡ್ರಿ. ಸ್ವೀಟ್ ಮಾಡುವಾಗ ಮೊದ್ಲು ಏನ್ ಮಾಡ್ಬೇಕ್ರಿ, ಸಕ್ರಿ ಪಾಕನ ರೆಡಿ ಮಾಡ್ಕೋಬೇಕ್ರಿ. ನಾನು ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡೇನ್ರಿ. ಅದಕ್ಕೆ ಈಗ 1 ಕಪ್ ಆಗೋ ಅಷ್ಟ ಸಕ್ಕರೆ ಹಾಕೊಂಡೇನ್ರಿ. 1 ಕಪ್ ಒಂದು ಅರ್ಧ ಕಪ್ ಆಗೋಷ್ಟ ನೀರನ್ನ ಸೇರಿಸ್ಕೊಂಡೇನ್ರಿ. ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಏನ್ ಮಾಡ್ಬೇಕ್ರಿ, ನೀವು ಸಕ್ರೆ ಪಾಕನ ಮಾಡ್ಕೋಬೇಕ್ರಿ. ಅಂದ್ರೆ ಸಕ್ರೆ ಎಲ್ಲ ಕರಗಬೇಕ್ರಿ. ಈ ತರ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊರಿ. ಅಂದ್ರೆ ಸಕ್ರಿ ಪಾಕ ಒಂದೆಳೆ ಪಾಕ ಅಂತಾರಲ್ರಿ, ಅಂದ್ರೆ ಸ್ವಲ್ಪ ಕೈಗೆ ಅಂಟಂಟಾಗಿರ್ಬೇಕ್ರಿ. ಅಲ್ಲಿವರೆಗೂ ನೀವು ಈ ತರ ರೀ ಮಿಕ್ಸ್ ಮಾಡ್ಕೋತಿರ್ಬೇಕ್ರಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಾನೆ ಈ ತರ ಮಿಕ್ಸ್ ಮಾಡ್ಕೊರಿ. ಈಗ ಇದಕ್ಕ ನಾನು ಸ್ವಲ್ಪ ಫುಡ್ ಕಲರ್ ಹಾಕತ್ತೇನ್ರಿ, ಕೇಸರ್ ಫುಡ್ ಕಲರ್. ಇದು ಆಪ್ಷನಲ್ಲೇ, ನೀವು ಕಲರ್ ಹಾಕೋಬೋದ್ರಿ, ಇಲ್ಲಾಂದ್ರೆ ಹಾಗೆ ಕೂಡ ಮಾಡ್ಕೋಬೋದ್ರಿ. ಕಲರ್ ಹಾಕೊಂಡ್ ಏನ್ ಮಾಡ್ಬೇಕ್ರಿ, ಮತ್ತೊಂದ್ಸಲ ಎಲ್ಲಾನು ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಸಕ್ರಿ ಎಲ್ಲ ಕರ್ಗೇತ್ರಿ. ಈಗ ಸಕ್ರಿ ಎಲ್ಲ ಕರಗಿದ ತಕ್ಷಣ ಅದು ಈ ತರ ಗಟ್ಟಿಯಾಗಿ ಆಗ್ಬೇಕ್ರಿ ಸ್ವಲ್ಪ. ಅಂದ್ರೆ ಏನಾತ್ರಿ, ಕೈಗೆ ಅಂಟಂಟಾಗಿ ಹತ್ತದತ್ ನೋಡ್ರಿ. ಅಂದ್ರೆ ಏನಾತ್ರಿ, ಈಗ ಒಂದೆಳೆ ಪಾಕ ಬಂದೈತ್ರಿ, ಸಕ್ರಿ ಪಾಕನು ರೆಡಿ ಆಗೈತ್ರಿ. ನಾವೇನ್ ಬಾದಾಮ್ ಪೌಡರ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಲ್ರಿ, ಅದನ್ನ ಇದ್ರೊಳಗ ಮಿಕ್ಸ್ ಮಾಡ್ಕೋಬೇಕ್ರಿ. ಸಕ್ರಿ ಪಾಕ ಒಳಗ ಹಾಕೊಂಡ ಇದನ್ನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನೀವು ಈ ತರ ಮಿಕ್ಸ್ ಮಾಡ್ಕೋಬೇಕ್ರಿ. ಅದೆಲ್ಲ ಏನ್ ಮಾಡ್ಬೇಕ್ರಿ, ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಎಲ್ಲಿವರೆಗೂ ಪೂರ್ತಿ ಗಟ್ಟಿನೂ ಆಗ್ಬಾರ್ದ್ರಿ, ಪೂರ್ತಿ ತೆಳುವಾಗಲ್ರಿ. ಪಾತ್ರೆಗೆ ಅಂಟಬಾರ್ದ್ರಿ. ಅದ್ ಅಂದ್ರೆ ತಳ ಬಿಡ್ಬೇಕ್ರಿ. ಅಲ್ಲಿ ತಕ ಏನ್ ಮಾಡ್ರಿ, ಈ ತರ ಮೀಡಿಯಂ ಫ್ಲೇಮ್ ಇಟ್ಕೊಂಡ ಮಿಕ್ಸ್ ಮಾಡ್ಕೋತಿರ್ಬೇಕ್ರಿ. ಈಗ ಇದಕ್ಕ ನಾನು 1-2 ಚಮಚ ಆಗುವಷ್ಟ ತುಪ್ಪನ ಸೇರ್ಸತ್ತೇನ್ರಿ. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತಾವ್ರಿ. ಅದಕ್ಕ ಒಂದ್ ಸ್ವಲ್ಪ ಜಾಸ್ತಿ ಹಾಕೊಂಡ್ರು ನಡಿತೈತ್ರಿ. ತುಪ್ಪ ಹಾಕೊಂಡ ತಕ್ಷಣ ರೀ ನೋಡ್ರಿ, ಅದೆಲ್ಲ ರೀ ಕೂಡ್ಕೊಂಡ ಪಾತ್ರೆಗೆ ಅಂಟ್ಕೋತೀನಿಲ್ರಿ, ಅದು ಬಿಡಾತೈತ್ರಿ. ಅಲ್ಲಿ ತಕ ನೀವು ಈಗ ಮಿಕ್ಸ್ ಮಾಡ್ರಿ. ಈ ಹದದಲ್ಲಿ ಬರ್ಬೇಕ್ರಿ. ಅದು ಪೂರ್ತಿ ಗಟ್ಟಿನೂ ಆಗ್ಬಾರ್ದ್ರಿ, ಪೂರ್ತಿ ತೆಳು ಆಗ್ಬಾರ್ದ್ರಿ. ಪಾತ್ರೆ ತಳ ಬಿಡುವವರೆಗೂ ಮಿಕ್ಸ್ ಮಾಡ್ಕೊರಿ. ಈಗ ಇದ ಮಿಶ್ರಣ ರೆಡಿ ಆಗೈತ್ರಿ. ನಾ ಇದನ್ನ ಮನ್ಯಾಗ ಒಂದ್ ಟ್ರೇ ಇರ್ತಾವ್ರಿ, ಸ್ವೀಟ್ ಮಾಡೋ ಟ್ರೇ. ಅದ್ರೊಳಗ ಒಂದ್ ಬಟರ್ ಪೇಪರ್ ಅನ್ನ ಹಾಕಿ ಅದಕ್ಕೆ ಸ್ವಲ್ಪ ತುಪ್ಪ ಸವರಿ ಇಟ್ಕೊಂಡೇನ್ರಿ. ಅದಕ್ಕೆ ಇದನ್ನ ಏನ್ ರೆಡಿ ಮಾಡಿ ಇಟ್ಕೊಂಡೇನಲ್ರಿ, ಅದನ್ನ ಸ್ವಲ್ಪ ಹಾಕೋದ್ರಿ. ಈಗ ಈ ತರ ನೋಡ್ರಿ, ಈ ಹದದಲ್ಲಿ ಇಷ್ಟು ತೆಳುವಾಗಿ ಇರ್ಬೇಕ್ರಿ. ಯಾಕಂದ್ರೆ ಅದ ತಣ್ಣಗಾದ ತಕ್ಷಣ ಗಟ್ಟಿ ಆಗ್ತೈತ್ರಿ. ಈ ತರ ಎಲ್ಲ ಹಾಕೊಂಡ ಸ್ವಲ್ಪ ಮೇಲ್ಗಡೆನು ತುಪ್ಪ ಹಚ್ಚಿ ಒಂದ್ 10-15 ನಿಮಿಷ ತಣ್ಣಗಾಗಕ್ ಬಿಡ್ಬೇಕ್ರಿ. ತಣ್ಣಗಾದ ತಕ್ಷಣ ಸ್ವಲ್ಪ ಗಟ್ಟಿ ಆಗ್ತೈತ್ರಿ. ಆಮೇಲೆ ನಾವು ಇದನ್ನ ಈ ತರ ಡಬ್ಬ ಹಾಕಿ ಬಟರ್ ಪೇಪರ್ ಅನ್ನ ತೆಗದ್ರಿ. ನೀವು ಇದ್ರ ಮೇಲೆ ಸಿಲ್ವರ್ ಮಾರ್ಕನ್ನ ಹಚ್ಕೋಬೋದ್ರಿ. ಅಂದ್ರೆ ಸೇಮ್ ರೀ, ನೀವು ಬೇಕ್ರಿಯಲ್ಲಿ ತರ್ತಿರಲ್ಲ ಸ್ವೀಟ್, ಅದೇ ತರ ಆಗ್ತೈತ್ರಿ. ಅದನ್ನು ಹಚ್ಚಿ ನಿಮ್ಗ ಯಾವ ಆಕಾರಕ್ಕೆ ಬೇಕು ಆಕಾರಕ್ಕೆ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೋಬೇಕು. ಈಗ ನೀವು ಕಟ್ ಮಾಡ್ಕೊಂಡ್ರ ಬಾದಾಮ್ ಬರ್ಫಿ ಏನಂತ ರೆಡಿ ಆಯ್ತ್ರಿ. ನೀವು ಇದನ್ನ ಒಂದ್ಸಲ ಏನ್ ಮಾಡ್ರಿ, ಮನ್ಯಾಗ ಟ್ರೈ ಮಾಡಿ ನೋಡ್ರಿ. ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರ ಸಬ್ಸ್ಕ್ರೈಬ್ ಮಾಡ್ರಿ. ಸೈಡಲ್ಲಿ ಬರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ರಿ, ಲೈಕ್ ಮಾಡಿ, ಶೇರ್ ಮಾಡ್ರಿ. ಮತ್ರಿ ಹೊಸ ಅಡುಗೆಯೊಂದಿಗೆ ಮತ್ತೆ ಭೇಟಿ ಆಗ್ತೀವ್ರಿ. ಅಲ್ಲಿವರೆಗೂ ಧನ್ಯವಾದಗಳು.